ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 14ರ ನಂತರ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ಸಿಂಹ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ಸಿಂಹ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಸಿಂಹ ರಾಶಿಯವರಿಗೆ ಈ ಜೂನ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಸಿಂಹ ರಾಶಿಯವರಿಗೆ ಅತ್ಯಂತ ಕುತೂಹಲಕಾರಿ ಮತ್ತು ಕ್ರಿಯಾಶೀಲ ತಿಂಗಳು ಈ ಜೂನ್ ತಿಂಗಳು ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯು ಬರೋಬ್ಬರಿ 5 ಗ್ರಹಗಳಿಂದ ತೀವ್ರವಾಗಿ ಪ್ರಭಾವಿತವಾಗಲಿದೆ. ವಿಶೇಷವಾಗಿ ಹೇಳಬೇಕಂದ್ರೆ ಜೂನ್ ಮೊದಲ ವಾರದಲ್ಲಿಯೇ ಜೂನ್ 2ರಂದು ಗುರು ಭಗವಾನ್ ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು ನಿಮ್ಮ 12ನೇ ರಾಶಿಗೆ ಅಂದರೆ ವ್ಯಯಸ್ಥಾನಕ್ಕೆ ಪ್ರವೇಶವನ್ನು ಕೂಡ ಮಾಡಿದ್ದಾರೆ. 12ನೇ ಮನೆಯು ಖರ್ಚುಗಳನ್ನು ಪ್ರತಿನಿಧಿಸುತ್ತದೆ. ಆದರೂ ಗುರುವು ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ಈ ಖರ್ಚುಗಳು ಶುಭ ಕಾರ್ಯಗಳು, ಆಸ್ತಿ ಸಂಪಾದನೆ ಅಥವಾ ವಿದೇಶ ಪ್ರಯಾಣದಂತಹ ಲಾಭದಾಯಕ ಉದ್ದೇಶಗಳಿಗಾಗಿ ವಿನಿಯೋಗವಾಗ್ತದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಜೂನ್ 15ರಂದು ನಿಮ್ಮ ರಾಶಿಯಾಧಿಪತಿಯಾದಂತಹ ಸೂರ್ಯನು ಕೂಡ ಲಾಭಸ್ಥಾನವಾದ 11ನೇ ಮನೆಗೆ ಸಂಚಾರವನ್ನು ಮಾಡೋ ಕಾರಣ, ಮತ್ತು ಅನಂತರ ಜೂನ್ 21ರಂದು 10ನೇ ಮನೆಗೆ ಮಂಗಳನು ದಿಗ್ಬಲವನ್ನು ಪಡೆಯುವುದು ನಿಮ್ಮನ್ನು ವೃತ್ತಿಪರ ಮತ್ತು ಸಾಮಾಜಿಕವಾಗಿ ಊಹಿಸಲಾಗದಂತಹ ಎತ್ತರಕ್ಕೆ ಏರಿಸಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಜೂನ್ 14ರ ನಂತರ ಕಾಣಲಿದ್ದೀರಿ. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಅವುಗಳ ಪ್ರಭಾವ ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಸೂರ್ಯನು 10ನೇ ಮತ್ತು 11ನೇ ಮನೆಯಲ್ಲಿ ಜೂನ್ 15ರವರೆಗೆ 10ನೇ ಮನೆಯಲ್ಲಿ ಇರೋ ಕಾರಣ ದಿಗ್ಬಲವನ್ನು ಇದು ಕಾಯ್ದುಕೊಳ್ಳಲಿದೆ. ಅದಾದ ನಂತರ 11ನೇ ಮನೆಗೆ ಸ್ಥಳಾಂತರಗೊಂಡು ನಿಮ್ಮ ಇಷ್ಟಾರ್ಥಗಳ ಈಡೇರಿಕೆಯೂ ಆಗ್ತಾ ಹೋಗ್ತದೆ. ಬೃಹತ್ ಆರ್ಥಿಕ ಲಾಭಗಳನ್ನು ಕೂಡ ಇದೇ ಸಮಯದಲ್ಲಿ ಕಾಣಲಿದ್ದೀರಿ ಮತ್ತು ಸರ್ಕಾರದ ಬೆಂಬಲವೂ ಕೂಡ ಈ ರಾಶಿಯವರಿಗೆ ಸಿಗಲಿದೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದ್ರೆ 11ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಜೂನ್ 2ರಂದೇ ಆಲ್ರೆಡಿ ಪ್ರವೇಶವನ್ನು ಮಾಡಿರತಕ್ಕಂತಹ ಗುರುವು ವಿದೇಶಿ ಪ್ರಯಾಣಗಳು, ಮನೆಯಲ್ಲಿ ಶುಭ ಸಮಾರಂಭಗಳು, ಆಧ್ಯಾತ್ಮಿಕ ಒಲವು ಮತ್ತು ನೆಮ್ಮದಿಯ ನಿದ್ರೆಯ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ಗುರುವು ಬೀರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ 9ನೇ ಮತ್ತು 10ನೇ ಮನೆಯಲ್ಲಿ ಮಂಗಳನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು ಜೂನ್ 21ರವರೆಗೆ 9ನೇ ಮನೆಯಲ್ಲಿ ಇದ್ದು ಅದೃಷ್ಟವನ್ನು ಮಂಗಳನು ತರಲಿದ್ದು, ಅನಂತರ 10ನೇ ಮನೆಗೆ ವೃಷಭ ರಾಶಿಗೆ ತೆರಳಿದಂತಹ ಮಂಗಳನು ವೃತ್ತಿಪರ ಕೀರ್ತಿ ಮತ್ತು ಪ್ರಬಲ ರಾಜಯೋಗವನ್ನು ಪ್ರಚೋದಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ 11 ಮತ್ತು 12ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು ಜೂನ್ 8ರವರೆಗೆ 11ನೇ ಮನೆಯಲ್ಲಿ ಇರೋ ಕಾರಣ ಲಾಭಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ. ಅನಂತರ ಉಚ್ಚ ಗುರುವಿನೊಂದಿಗೆ ಸೇರಲು 12ನೇ ಮನೆಗೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ಐಷಾರಾಮಿ ಖರ್ಚುಗಳನ್ನು ಕೂಡ ಪ್ರೇರೇಪಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 11 ಮತ್ತು 12ನೇ ಮನೆಯಲ್ಲಿ ಬುಧನು ಈ ತಿಂಗಳು ಇರಲಿದ್ದು ಜೂನ್ 22ರವರೆಗೆ 11ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿ ನಿಂತು ಸ್ನೇಹಿತರ ಮೂಲಕ ಆದಾಯವನ್ನು ಬುಧನು ತರ್ತಾ ಬಂದರೆ, ಅದಾದ ನಂತರ 12ನೇ ಮನೆಗೆ ಸ್ಥಳಾಂತರಗೊಂಡು ಖರ್ಚುಗಳನ್ನು ಕೂಡ ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು ಅಷ್ಟಮ ಸ್ಥಾನದಲ್ಲಿ ಸಂಚಾರವನ್ನು ಮುಂದುವರಿಸ್ತಾ ಹೋಗ್ತಾರೆ. ಪಾಲುದಾರಿಕೆಗಳಲ್ಲಿ ಸವಾಲುಗಳು ಕೂಡ ಮುಂದುವರಿಯಬಹುದು. ಆರೋಗ್ಯದ ಬಗ್ಗೆ ಕಾಳಜಿಯೂ ಕೂಡ ಅಗತ್ಯ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅನ್ನೋಂಥ ನೋಡ್ತಾ ಬರೋದಾದರೆ, ಸಿಂಹ ರಾಶಿಯವರಿಗೆ ವೃತ್ತಿಪರ ಜೀವನದಲ್ಲಿ ಪ್ರಬಲವಾದಂತಹ ಆಸ್ತಿಯಾಗಿ ಇದು ಕಾರ್ಯನಿರ್ವಹಿಸ್ತಾ ಹೋಗ್ತದೆ ಈ ತಿಂಗಳು.
ಮುಖ್ಯವಾಗಿ 10ನೇ ಮನೆಯಲ್ಲಿ ಸಂಚರಿಸುತ್ತಿರುವಂತಹ ನಿಮ್ಮ ರಾಶಿ ಅಧಿಪತಿ ಜೂನ್ 15ರಂದು ಸೂರ್ಯನು ರಾಶಿ ಬದಲಾವಣೆಯನ್ನ ಮಾಡುವ ಕಾರಣ ಕೆಲಸದಲ್ಲಿ ನಿಮ್ಮ ಅಧಿಕಾರವನ್ನ ಖಚಿತಪಡಿಸಿಕೊಳ್ಳಲಿದೆ ಅಂತಲೇ ಹೇಳ್ಬೋದು. ಅತ್ಯಂತ ನಿರ್ಣಾಯಕ ಬದಲಾವಣೆಯು ತಿಂಗಳ ಅಂತ್ಯದ ವೇಳೆಗೆ ಇನ್ನಷ್ಟು ತೆರೆದುಕೊಳ್ಳಲಿದೆ. ಜೂನ್ 21ರಂದು ನಿಮ್ಮ ಯೋಗಕಾರಕನಾದಂತಹ ಮಂಗಳನು ವೃತ್ತಿ ಸ್ಥಾನವಾದ 10ನೇ ಮನೆಗೆ ಪ್ರವೇಶವನ್ನ ಮಾಡುವ ಕಾರಣ ನಿಮ್ಮಲ್ಲಿ ಅಪಾರವಾದಂತಹ ಧೈರ್ಯ ಮತ್ತು ಅಚಲವಾದ ದೃಢನಿಶ್ಚಯವನ್ನ ಇದು ತುಂಬಲಿದೆ. 10ನೇ ಮನೆಯಲ್ಲಿ ಮಂಗಳನು ಸಂಕಲ್ಪ ದಿಗ್ಬಲವನ್ನ ಪಡೆಯಲಿದ್ದು ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನ ತರಲಿದೆ ಅಂತಲೇ ಹೇಳ್ಬೋದು. ನೀವು ಕೈಗೊಳ್ಳುವಂತಹ ದಿಟ್ಟ ಹೆಜ್ಜೆಗಳು ನಿಮ್ಮ ಸಂಸ್ಥೆಗೆ ಗಮನಾರ್ಹ ಲಾಭವನ್ನ ತಂದುಕೊಡಲಿದೆ. ಜೂನ್ 15ರಂದು ಸೂರ್ಯನು ಲಾಭಸ್ಥಾನವಾದ 11ನೇ ಮನೆಗೆ ಪ್ರವೇಶವನ್ನ ಮಾಡಿದ ನಂತರ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಅರ್ಹವಾದ ಬಡ್ತಿ ಮತ್ತು ವೇತನ ಹೆಚ್ಚಳವನ್ನ ನೀವು ಪಡೆದುಕೊಳ್ಳಲಿದ್ದೀರಿ. ನಿಮ್ಮ ಲಗ್ನದಲ್ಲಿರುವಂತಹ ಕೇತು ಮತ್ತು 8ನೇ ಮನೆಯಲ್ಲಿರುವಂತಹ ಶನಿಯು ಕೆಲವರು ನಿಮ್ಮ ವಿರುದ್ಧ ಪಿತೂರಿಯನ್ನ ಮಾಡಬಹುದು ಎಂದು ಯೋಚಿಸಿದರು. ನಿಮ್ಮ ಪರವಾಗಿರುವ ಅಗಾಧವಾದಂತಹ ಗ್ರಹಬಲವು ಅವರ ಸೋಲನ್ನ ಖಚಿತಪಡಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ, ವ್ಯಾಪಾರಸ್ಥರಿಗೆ ಸಾಗರೋತ್ತರ ವಹಿವಾಟುಗಳನ್ನು ನಿರ್ವಹಿಸಲು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಇದು ಅತ್ಯುತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಜೂನ್ 14ರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನಿಮ್ಮ 12ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಮತ್ತು ಶುಕ್ರರ ಸಂಯೋಜನೆಯು ಆಮದು ಮತ್ತು ರಫ್ತು, ಔಷಧಿ ಮತ್ತು ಆನ್ಲೈನ್ ವ್ಯವಹಾರಗಳಲ್ಲಿ ತೊಡಗಿಕೊಂಡಿರೋರಿಗೆ ಅನಿರೀಕ್ಷಿತವಾದಂತಹ ಗ್ರಾಹಕರ ದಟ್ಟಣೆಯನ್ನು ಆಕರ್ಷಿಸಲಿದೆ. ನಿಮ್ಮ ಲಾಭಾಧಿಪತಿಯಾದಂತಹ ಬುಧನು ಜೂನ್ 22ರವರೆಗೆ ತನ್ನದೇ ಆದ 11ನೇ ಮನೆಯಲ್ಲಿ ಬದಲಾಗಿ ನೆಲೆಸಿಕೊಂಡಿರೋದ್ರಿಂದ ಹೊಸ ಹೂಡಿಕೆಗಳನ್ನು ಆಕರ್ಷಿಸಲು ನಿಮ್ಮ ಸಂವಹನ ಕೌಶಲ್ಯ ಮತ್ತು ಚುರುಕಾದ ಬುದ್ಧಿಶಕ್ತಿಯನ್ನು ನೀವು ಬಳಸಿಕೊಳ್ತೀರಿ. 7ನೇ ಮನೆಯಲ್ಲಿ ರಾಹು ಮತ್ತು 8ನೇ ಮನೆಯಲ್ಲಿ ಇರ್ತಕ್ಕಂತಹ ಶನಿ ವ್ಯಾಪಾರಕ್ಕೆ ಹೊಸ ಪಾಲುದಾರರನ್ನ ತರುವ ಮೊದಲು ಎಲ್ಲ ನಿಯಮಗಳನ್ನು ಕಾಗದ ಮೇಲೆ ಸ್ಪಷ್ಟವಾಗಿ ದಾಖಲಿಸಿಕೊಳ್ಳುವುದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ತಿಂಗಳು ಹೆಚ್ಚಿನ ಆದಾಯದ ಜೊತೆಗೆ ಸಮನಾದ ಖರ್ಚುಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಅದರಲ್ಲೂ ಈ ಜೂನ್ 15ರ ನಂತರ 11ನೇ ಮನೆಯಲ್ಲಿ ಸೂರ್ಯನ ಸಂಚಾರವೂ ಕೂಡ ಉಂಟಾಗುವ ಕಾರಣ ನಿಮ್ಮ ಆದಾಯದ ಮೂಲಗಳನ್ನು ಅಗಾಧವಾಗಿ ಇದು ವರ್ಧಿಸ್ತಾ ಹೋಗ್ತದೆ. ಸಮಾಜದಲ್ಲಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿಗಳ ಮೂಲಕ ನೀವು ಹೆಚ್ಚು ಆರ್ಥಿಕ ಧನಲಾಭವನ್ನು ಗಳಿಸಲಿದ್ದೀರಿ. ಅದೇ ಸಮಯದಲ್ಲಿ ವ್ಯಯಸ್ಥಾನವಾದ 12ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಮತ್ತು ಶುಕ್ರನ ಉಪಸ್ಥಿತಿಯು ನಿಮ್ಮ ಖರ್ಚುಗಳು ಸಹ ಅಷ್ಟೇ ಐಷಾರಾಮಿಗಳು ಕೂಡ ಇರಲಿದೆ ಅಂತಲೇ ಹೇಳ್ಬೋದು. ಹೊಸ ಮನೆ ಖರೀದಿಸಲು ಅಥವಾ ಮನೆಯ ಐಷಾರಾಮಿ ವಸ್ತುಗಳಿಗಾಗಿ ನೀವು ಗಣನೀಯ ಮೊತ್ತವನ್ನು ವಿನಿಯೋಗಿಸ್ತೀರಿ ಅಂತಲೇ ಹೇಳ್ಬೋದು. ವಿದೇಶಿ ಪ್ರವಾಸಗಳಿಗೆ ಅಥವಾ ಆಪ್ತ ಸಂಬಂಧಿಕರ ವಿವಾಹಗಳಲ್ಲಿ ಪಾಲ್ಗೊಳ್ಳಲು ಸಹ ಹಣ ಖರ್ಚಾಗಲಿದ್ದು, ಇವೆಲ್ಲವೂ ನಿಮ್ಮ ಸಂತೋಷವನ್ನು ತರುವಂತಹ ಸಕಾರಾತ್ಮಕ ಮತ್ತು ತೃಪ್ತಿದಾಯಕವಾದಂತಹ ಖರ್ಚು ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಈ ರಾಶಿಯವರ ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಷಯದಲ್ಲಿ ಈ ಜೂನ್ ತಿಂಗಳು ಯಾವುದೇ ದೊಡ್ಡ ಹಿನ್ನಡೆ ಕಂಡುಬರೋದಿಲ್ಲ. ಅಷ್ಟಮ ಶನಿಯ ಸಣ್ಣ ಪುಟ್ಟ ಒತ್ತಡಗಳ ನಡುವೆ 12ನೇ ಮನೆಯಲ್ಲಿ ಇರ್ತಕ್ಕಂತಹ ಉಚ್ಚ ಸ್ಥಾನದಲ್ಲಿ ಗುರುವು ನಿಮ್ಮ ಆರೋಗ್ಯಕ್ಕೆ ರಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಗುರುವು ನಿಮ್ಮ ಸುಖಸ್ಥಾನ, ರೋಗಸ್ಥಾನ ಮತ್ತು ಆಯುಷ್ಯ ಸ್ಥಾನವನ್ನು ನೇರವಾಗಿ ದೃಷ್ಟಿಯಲ್ಲಿ ಇಟ್ಟುಕೊಂಡಿರೋದ್ರಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಮರೆಯಾಗಲು ಪ್ರಾರಂಭಿಸ್ತಾ ಹೋಗ್ತವೆ. ಇನ್ನು ಜೂನ್ 21ರಂದು 10ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಮಂಗಳನು ನಿಮ್ಮಲ್ಲಿ ಅದ್ಭುತವಾದಂತಹ ದೈಹಿಕ ಶಕ್ತಿಯನ್ನು ತುಂಬಲಿದ್ದಾರೆ. ಆದರೆ ಇದು ಕೆಲಸದ ಗೀಳನ್ನು ಸಹ ಪ್ರಚೋದಿಸಬಹುದು ಅಂತಲೇ ಹೇಳ್ಬೋದು. ಇದರಿಂದಾಗಿ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದನ್ನು ನೀವು ಮರಿಬೋದು. 12ನೇ ಮನೆಯಲ್ಲಿ ಶುಕ್ರನ ಉಪಸ್ಥಿತಿಯೂ ಕೂಡ ಇರುವ ಕಾರಣ ಸಣ್ಣ ಪುಟ್ಟ ಕಣ್ಣಿನ ಆಯಾಸವನ್ನು ಇದು ಉಂಟು ಮಾಡಬಹುದು. ನೆಮ್ಮದಿಯ ನಿದ್ರೆ ಮತ್ತು ಸರಿಯಾದ ವಿಶ್ರಾಂತಿಗೆ ಆದ್ಯತೆ ನೀಡುವುದೇ ನಿಮ್ಮ ರಕ್ಷಣೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ವೈಯಕ್ತಿಕ ಜೀವನವು ಅಸಾಧಾರಣವಾಗಿ ಪ್ರಣಯ ಭರಿತವಾಗಿ ಬದಲಾಗ್ತಾ ಹೋಗ್ತದೆ. ಜೂನ್ 8ರಂದು ಶುಕ್ರನು ನಿಮ್ಮ 12ನೇ ಮನೆಗೆ ಪ್ರವೇಶವನ್ನು ಮಾಡಿ ಉಚ್ಚ ಗುರುವಿನೊಂದಿಗೆ ಸೇರುವ ಕಾರಣ ವಿವಾಹಿತ ದಂಪತಿಗಳ ನಡುವೆ ಪ್ರೀತಿ ಮತ್ತು ಬಾಂಧವ್ಯವು ಬಹಳ ಉತ್ತುಂಗಕ್ಕೆ ಏರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ದೂರದ ಪ್ರಯಾಣಗಳು ಅಥವಾ ಶಾಂತಿಯುತ ವಿಹಾರ ಯಾತ್ರೆಯನ್ನು ನೀವು ಯೋಜಿಸಬಹುದು. ಸಂಬಂಧದಲ್ಲಿರುವ ಯಾವುದೇ ಸಣ್ಣ ಪುಟ್ಟ ಘರ್ಷಣೆಗಳು ಈ ಪ್ರಣಯದ ಸಮಯದಲ್ಲಿ ಸುಲಭವಾಗಿ ಕರಗಿ ಹೋಗಲಿದೆ. ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಈ ತಿಂಗಳ ಸಾಗರೋತ್ತರ ಅಥವಾ ದೂರದ ಪ್ರದೇಶಗಳಿಂದ ಪ್ರಸ್ತಾಪಗಳನ್ನು ಸ್ವೀಕರಿಸುವ ಹೆಚ್ಚಿನ ಅವಕಾಶಗಳು ಕೂಡ ಸಿಗಲಿದ್ದು, ಒಟ್ಟಾರೆ ಕೌಟುಂಬಿಕ ವಾತಾವರಣವು ಕೂಡ ಬಹಳ ಆಹ್ಲಾದಕರ ಮತ್ತು ರೋಮಾಂಚಕ ಮತ್ತು ಸಂಭ್ರಮದಿಂದ ಕೂಡಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ,
ಶೈಕ್ಷಣಿಕವಾಗಿ ನಿಮ್ಮ ವಿದ್ಯಾಧಿಪತಿಯಾದಂತಹ ಗುರುವು 12ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ವರದಾನ ಅಂತಲೇ ಹೇಳ್ಬೋದು. ವೀಸಾ ಅನುಮೋದನೆಗಳು ಮತ್ತು ವಿಶ್ವವಿದ್ಯಾಲಯದ ಪ್ರವೇಶ ಪ್ರಕ್ರಿಯೆಗಳು ಸುಗಮವಾಗಿ ಪೂರ್ಣಗೊಳ್ತಾ ಹೋಗ್ತವೆ. 11ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಸಂಯೋಜನೆಯು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಇದು ಖಚಿತಪಡಿಸಲಿದ್ದು, ಜೊತೆಗೆ ಶೈಕ್ಷಣಿಕ ವಿದ್ಯಾರ್ಥಿ ವೇತನಕ್ಕೆ ಬಾಗಿಲು ತೆರೆಯುವಂತಹ ಸಾಧ್ಯತೆಯೂ ಕೂಡ ಈ ರಾಶಿಯವರಿಗೆ ಇರಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಜೂನ್ ತಿಂಗಳಿನಲ್ಲಿ, ಅದರಲ್ಲೂ ಈ ಜೂನ್ 14ರ ನಂತರ ಕಾಣ್ತಾ ಬರ್ತೀರಿ. ಅಷ್ಟಮ ಶನಿಯ ಒತ್ತಡವನ್ನು ತಗ್ಗಿಸಲು ಮತ್ತು 11ನೇ ಮನೆಯಲ್ಲಿ ಸೂರ್ಯ ಮತ್ತು ದಿಗ್ಬಲವನ್ನು ಹೊಂದಿರುವ ಮಂಗಳನ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ 8ನೇ ಮನೆಯಲ್ಲಿರತಕ್ಕಂತಹ ಶನಿಯಿಂದ ಉಂಟಾಗುವ ಮಾನಸಿಕ ಆತಂಕಗಳನ್ನು ದೂರ ಮಾಡಲು ಪ್ರತಿ ಶನಿವಾರದಂದು ಆಂಜನೇಯನಿಗೆ ವೀಳ್ಯದೆಲೆ ಪೂಜೆ ಸಲ್ಲಿಸಿ ಅಥವಾ ಸುಂದರ ಕಾಂಡವನ್ನು ಪಡಿಸಿ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಜೂನ್ 15ರ ನಂತರ 11ನೇ ಮನೆಯ ಸೂರ್ಯನು ನೀಡುವ ಆರ್ಥಿಕ ಅದೃಷ್ಟಗಳನ್ನು ಇನ್ನಷ್ಟು ದ್ವಿಗುಣಗೊಳಿಸಲು ಪ್ರತಿದಿನ ಮುಂಜಾನೆ ತಾಮ್ರದ ಪಾತ್ರೆಯಿಂದ ಸೂರ್ಯದೇವರಿಗೆ ಆರ್ಘ್ಯವನ್ನು ಸಲ್ಲಿಸಿ. ಇನ್ನು 12ನೇ ಮನೆಯ ಗ್ರಹಗಳಿಂದ ಉಂಟಾಗುವ ವಿಪರೀತ ಆರ್ಥಿಕ ಸೋರಿಕೆಯನ್ನು ತಡೆಯಲು ಪ್ರತಿ ಗುರುವಾರದಂದು ಅರ್ಚಕರಿಗೆ ಅಥವಾ ನಿರ್ಗತಿಕ ವಿದ್ಯಾರ್ಥಿಗಳಿಗೆ ಹಳದಿ ವಸ್ತ್ರ ಅಥವಾ ಬೇಳೆಕಾಳುಗಳನ್ನು ದಾನ ಮಾಡಿ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳ ಜೊತೆಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಆ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಐಶ್ವರ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.